everyone, welcome back to our YouTube channel. ನಾವು ಓಲ್ಡ್ ಟೌನ್ಗೆ ಏನಕ್ಕೆ ಬಂದಿದ್ದೀವಿ? ಓಲ್ಡ್ ಟೌನ್ ಅಲ್ಲಿ ಎಲ್ಲ ಓಲ್ಡ್ ಮಾನ್ಯುಮೆಂಟ್ಸ್ ಮತ್ತೆ ಇಲ್ಲಿ ಪಾಲಿಶ್ ಟ್ರೀಸ್ ಎಲ್ಲ ತರಾನು ಸಿಗತ್ತೆ. ಆಮೇಲಿಂದ ಇದು ರಾಯಲ್ ಕ್ಯಾಸ್ಟಲ್ ಅಲ್ವಾ, ಒನ್ ಆಫ್ ದ ಫೈನೆಸ್ಟ್ ರಾಯಲ್ ಕ್ಯಾಸ್ಟಲ್. ಹೌದು, ಇದೆಲ್ಲ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ ಎಲ್ಲ ಅವಾಗಿನ ಕಾಲದ. ಆಲ್ಮೋಸ್ಟ್ ಅವಾಗಿನ ಕಾಲದ್ದೇ. ಸೊ ಇವರು ಏನ್ ಮಾಡಿದ್ರು ಅಂದ್ರೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ವರ್ಲ್ಡ್ ವಾರ್ 2 ಅಲ್ಲಿ ಏನೇನು ಡ್ಯಾಮೇಜ್ ಆಗಿತ್ತು, ಡೆಮೊಲಿಸ್ ಮಾಡಿದ್ರು ಆ ಟೈಮಲ್ಲಿ, ಅದನ್ನೆಲ್ಲಾನು ಮಾಡಿದ್ದಾರೆ. ಇವಾಗ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಮೇನ್ ಪರ್ಪಸ್ ಅದ ಟೂರಿಸ್ಟ್ ಅಟ್ರಾಕ್ಷನ್. ಇಲ್ಲಿ ನೋಡಿ, ಇಲ್ಲಿ ಕ್ಲಾಕ್, ವಾಲ್ ಕ್ಲಾಕ್, ಕಂಪ್ಲೀಟ್ಲಿ ಇದು ಝೊಡ್ಯಾಕ್ ಸೈನ್ಸ್ ಇದೆ. ಎಲ್ಲ ಯಾವ್ಯಾವ್ದು ರಾಶಿ ಅದ್ರ ಪ್ರಕಾರ. ಸೊ ನಿಂದು ಯಾವ ರಾಶಿ ನವ್ಯ? ಸ್ಕಾರ್ಪಿಯೋ. ವೃಶ್ಚಿಕ ರಾಶಿ, ಅಂದ್ರೆ ಅದು 6 ಹತ್ರ ಇದೆ ಅಲ್ವಾ, ಅದು ಇಲ್ಲ 10 ಸ್ಕಾರ್ಪಿಯೋ. ಸರಿ 10 ಅಲ್ಲಿ ಇದೆ. ಸೊ ನೀನು 10 ಗಂಟೆಗೆ ಬರ್ಬೇಕು ನಿನ್ ರಾಶಿ ನೋಡ್ಬೇಕು ಅಂದ್ರೆ. ನನ್ನ ರಾಶಿ ಬಂದು 7 ಗಂಟೆಗೆ ಬರ್ಬೇಕು. ಸೊ ಇನ್ನೊಂದು ನಮ್ಮ ಹತ್ರ ಟೈಮ್ ಇದೆ, ಅಲ್ಲಿವರೆಗೂ ನಿಮ್ಗೆ ಓಲ್ಡ್ ಟೌನ್ ನ ತೋರಿಸ್ತೀವಿ, ಬನ್ನಿ. ನವ್ಯ, ರಾಯಲ್ ಕ್ಯಾಸ್ಟಲ್ ಅಂದ್ರೆ ಏನು? ರಾಯಲ್ ಕ್ಯಾಸ್ಟಲ್ ಏನಕ್ಕೆ ರಾಯಲ್ ಕ್ಯಾಸ್ಟಲ್ ಅಂತ ಹೇಳೋದು? ರಾಯಲ್ ಕ್ಯಾಸ್ಟಲ್ ಅಂದ್ರೆ ಅವಾಗಿನ ಕಾಲದಲ್ಲೆಲ್ಲ ಕ್ವೀನ್ಸ್ ಕಿಂಗ್ಸ್ ಇರ್ತಿದ್ರಲ್ವಾ, ಅವ್ರಿಗೆ ಅಫಿಷಿಯಲ್ ಹೋಮ್ ಅಂತ ಏನಿತ್ತು ಅದನ್ನ ರಾಯಲ್ ಕ್ಯಾಸ್ಟಲ್ ಅಂತಾರೆ. ಅಂದ್ರೆ ಅವ್ರಿಗೆ ತುಂಬಾನೇ ಪ್ಯಾಲೇಸ್ ಎಲ್ಲ ಇರ್ತಾ ಇತ್ತು. ಅಂದ್ರೆ ಅವ್ರಿಗೆ ಎನಿ ಟೈಮ್ ಎಲ್ಲ ಕಡೆನೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದು ಅಫಿಷಿಯಲ್ ಪ್ಲೇಸ್ ಅಂತ ಮಾಡಿ ಏನಾದ್ರೂ ಬೇಡಿಕೆ ಅಥವಾ ಏನೇ ಒಂದು ವಿಷಯನ ಮುಟ್ಟಿಸ್ಬೇಕಂದ್ರೆ ರಾಯಲ್ ಕ್ಯಾಸ್ಟಲ್ಗೆ ತಲುಪಿಸ್ತಾ ಇದ್ರು. ಅದೇ ಇದು. ಸ್ಟ್ರೀಟ್ಸ್ಗಳು ನೋಡಿ, ಲೈಕ್ ಎಷ್ಟು ಚೆನ್ನಾಗಿದೆ. ಲೈಕ್ ಸ್ಟ್ರೀಟ್ ಎಲ್ಲ ಕ್ಲೀನ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೂ ಚೆನ್ನಾಗಿದೆ. ಲೈಕ್ ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗಿದೆ. ಸೊ ಬನ್ನಿ, ಇನ್ನು ನಿಮಗೆ ಮುಂದೆ ತೋರಿಸ್ತೀನಿ ಏನೇನಿದೆ, ಯಾವ ಥರ ಕಾಣಿಸುತ್ತೆ ಅಂತ. ಇದೆಲ್ಲ ಪಾಲಿಶ್ ರೆಸ್ಟೋರೆಂಟ್ಸು, ಇದೆಲ್ಲ ಪಾಲಿಶ್ ಈಟ್ರೀಸ್ ಸಿಗತ್ತೆ. ಅದಕ್ಕೇನೆ ಓಲ್ಡ್ ಟೌನ್ ಸ್ವಲ್ಪ ಫೇಮಸ್ ಅಂತ ಹೇಳಿದ್ರೆ. ಇಲ್ಲಿ ಎಲ್ಲ ಕೈಂಡ್ ಆಫ್ ರೆಸ್ಟೋರೆಂಟ್ಸು ಈ ಥರ ಇರತ್ತೆ. ಇದು ಎಲ್ಲ ಆರ್ಕಿಟೆಕ್ಚರ್ಸ್ 13th ಸೆಂಚುರಿಯಿಂದನೂ ಇದೆ. ಸೊ ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಎಷ್ಟು ಮೆಸ್ಮರೈಸಿಂಗ್ ಆಗಿ ವ್ಯೂ ಕಾಣಿಸ್ತಿದೆ ಅಲ್ವಾ. ಇಲ್ಲೆಲ್ಲ ರೆಸ್ಟೋರೆಂಟ್ಸ್ ಇದೇ ತರ ಇರುತ್ತಾ? ಹೌದು, ಲೈಕ್ ಓಲ್ಡ್ ಟೌನ್ ಅನ್ನೋ ಹೆಸರು ತಕ್ಕನಕ್ಕೆ ಕಾಣಿಸ್ಬೇಕಲ್ಲ, ಹಳೆ ರೆಸ್ಟೋರೆಂಟ್ಸ್ ಅಂತ. ಇಲ್ಲೆಲ್ಲ ಲೈಟಿಂಗ್ಸ್ ಯಾವಾಗ್ಲೂ ಹಿಂಗೆ ಇರತ್ತಾ? ಕ್ರಿಸ್ಮಸ್ಗೆ ಅಂತ ಮಾಡಿದ್ರು ಇವರೆಲ್ಲ. ಸೊ ಇದು ಲೈಕ್ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಮಾಡ್ತಾರೆ ಕ್ರಿಸ್ಮಸ್ ಟೈಮ್ ಅಲ್ಲಿ. ಸೊ ಪ್ರಾಬಬ್ಲಿ ಈ ಮಂತ್ ತೆಗಿತಾರೆಲ್ಲ, ಬಟ್ ಕ್ರಿಸ್ಮಸ್ ಅಲ್ಲಿ ಎಲ್ಲ ಬರ್ತಾರಲ್ಲ. ಸೊ ಇಲ್ಲಿ ಟ್ರೆಡಿಷನಲ್ ಡ್ರಿಂಕ್ಸು, ಆ ಥರ ವೈನ್ಸ್ ಎಲ್ಲ ಸಿಗುತ್ತೆ. ವೆರಿ ನೈಸ್. ಐಸ್ ಸ್ಕೇಟಿಂಗ್ ಆಡ್ತೀಯಾ? ಇಲ್ಲಪ್ಪ, ನಂಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರೋದಿಲ್ಲ. ನೋಡಲ್ಲಿ ನೋಡ್ಕೊ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ಅದೇನೋ ಪೆಂಗ್ವಿನ್ಸ್ ಇಟ್ಕೊಂಡೆಲ್ಲ ಮಾಡ್ತಾ ಇದಾರೆ. ಅದೇ ಲೈಕ್ ಬಿಗಿನರ್ಸ್ಗೆ ಬ್ಯಾಲೆನ್ಸ್ ಇರ್ಲಿ ಅಂತ ಅದು ಪೆಂಗ್ವಿನ್ ಹಿಡ್ಕೊಂಡು ಮಾಡೋದು. ಇಲ್ಲಪ್ಪ, ಬೇಡ ಬೇಡ. ಆಮೇಲಿಂದ ಇದಕ್ಕೆ ಮೂತಿ ಹೊಡ್ಕೊಂಡ್ರೆ ಸರಿಯಾಗಿ ಏಟಾಗುತ್ತೆ.
ಇಲ್ಲಿ ನೋಡಿ, ಇದು ಅಂಬರ್ ಸ್ಟೋನ್ ಅಂತ. ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಸ್ಟೋನ್. ನೀವು ಇಲ್ಲಿ ನೋಡ್ತಾ ಇರಬೇಕು, ಜಸ್ಟ್ ಒಂದು ಸ್ಟೋನ್ಗೆ 3470 ಸ್ಲಾಟೀಸು. ಸೊ ಇದೆಲ್ಲ ಕಂಪ್ಲೀಟ್ ಪ್ಯೂರ್ ಅಂಬರ್ ಕ್ರಿಸ್ಟಲ್ಸ್ ಇದು ನೋಡಿ. ವೆರಿ ರಿಚ್ ಪೀಪಲ್ಸ್ ಮತ್ತು ರಾಯಲ್ ಫ್ಯಾಮಿಲೀಸ್ ಯೂಸ್ ಮಾಡ್ತಾ ಇದ್ರು ಮುಂಚೆ. ಸೊ ಇವೆಲ್ಲ ಸೊಯಿನರ್ಸ್ ಅಂಗಡಿ. ಏನಾದರೂ ಬೇಕು ಅಂದರೆ ಮನೆಗೆ ತೊಗೊಂಡೋಗಿ ಹಾಕೋಬೋದು. ತುಂಬ ವೆರೈಟೀಸ್ ಇದೆಲ್ಲ. ಹೌದು. ಸೋಟ್ಸ್ ಹೊಡಿಯೋಕ್ಕೆ ಬೇಕು ಅಂದರೆ ಹೊಡಿಬೋದು. ಇದೆಲ್ಲ ಸೆರಾಮಿಕ್ಸ್, ಪಿಂಗಾಣಿ ಇದ್ರ ಪೇಂಟಿಂಗ್ಸ್ ಇದೆಲ್ಲ ಸ್ಪೆಷಲ್ ಇಲ್ಲಿ. ಕಾಫಿ ಕುಡಿಯೋಣ. ನೀವು ಸ್ವಲ್ಪ ದೂರ ಇರಿ. ಗಂಟೆ ಐತೆ, ಗಂಟೆ ಎಲ್ಲಾಡ್ಸೋದು. ಸೊ ಇವೆಲ್ಲ ಲೈಕ್ ನಾವೇ ಲಾಸ್ಟ್ ಹೇಳ್ದಂಗೆ ಆ್ಯಂಬರ್ಸಲ್ಲಿ ಮಾಡಿರೋದು. ಸೊ ಆ್ಯಕ್ಚುಲಿ ಇದು ಮನೇಲಿ ಇಟ್ಟರೆ ಒಳ್ಳೆಯದು ಅಂತಾರೆ, ಮನೇಲಿ ಇಡಬೇಕು. ಬಟ್ ಇದು ತುಂಬ ಕಾಸ್ಟ್ಲಿನೇ ಇದೆ. ನೀವು ನೋಡ್ತಿರ್ಬೋದು 995 ಸ್ಲಾಟಿ ಅಂದರೆ ಆಲ್ಮೋಸ್ಟ್ 20,000 ರೂಪಾಯಿ ಇಂಡಿಯನ್ ಕರೆನ್ಸಿಲಿ. ನವ್ಯ, ಲೋಡಿ ತಿಂತೀಯಾ? ಏ ಐಸ್ ಕ್ರೀಮು ಇಲ್ಲಿ ನೋಡಲ್ಲಿ. ಹಾರ್ಸ್ ರೈಡ್ ಇದೆ, ಹೋಗೋಣವಾ? ಹಾರ್ಸ್ ರೈಡ್ಗೆ ಹೋಗ್ತೀಯಾ? ಹಾ ಬಾ, ಕರ್ಕೊಂಡು ಹೋಗ್ತೀನಿ. ಓ ಬಿಸಿ. ಓಕೆ, ಅಲ್ಲಿವರೆಗೂ ಹಾರ್ಸ್ ರೈಡ್ ಹೆಂಗ್ ಕಾಣಿಸುತ್ತೆ ಅಂತ ತೋರ್ಸೋಣ. ಸೊ ಇದೆ ನಮ್ಮ ಹಾರ್ಸ್ ರೈಡ್. ನಮ್ಮ ಮೇಡಮ್ಗೆ ಹಾರ್ಸ್ ರೈಡ್ ಮಾಡಬೇಕಂತೆ. ಸೊ ರಿಯಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಫೇಕಲ್ಲೇ ಮಾಡ್ಸೋಣ. ಬನ್ನಿ, ಲೈಕ್ ಲೈಟ್ಸ್ ಫುಲ್ ಆಫ್ ಸ್ಟ್ರೀಟ್ಗೆ ಹೋಗೋಣ. ಚೆನ್ನಾಗಿದೆ. ಸೊ ಸ್ವಲ್ಪ ಮಕ್ಳುಗಳು ಆಟ ಆಡೋ ಗೇಮ್ಸ್ಗಳಿದೆ. ಸೊ ನಮ್ಮ ಚಿಕ್ಕ ಪಾಪುನ ಇಲ್ಲಿ ಆಟಾಡ್ಸೋಣ, ಅದ್ರಲ್ಲಿ ಕುಣಿಸ್ಕೊಂಡು. ಏನ್ ಮಾಡೋದು ಇದ್ರಲ್ಲಿ? ಏನಿಲ್ಲ, ಜಾಸ್ತಿ ಡಿಸೈನ್ ಅನ್ಸುತ್ತೆ. ಡಿಸೈನ್ಸ್ ಇದೆಲ್ಲ ಏನೇನೋ ಇದೆ. ಇದ್ಯಾವುದೋ ಬಾಟ್ಲ್ ಯಾರು ಉಲ್ಟಾ ಇಟ್ಬಿಟ್ಟವನೆ ಶಿಷ್ಯ. ಓ ನವ್ಯ, ನಿಮ್ಮ ಅಕ್ಕ. ನಮ್ಮ ಅಕ್ಕ ಅಲ್ಲ, ನಿಮ್ಮ ಅಣ್ಣ. ಸೇಮ್ ನಿನ್ನಾಗೆ ಆಗಿಲ್ಲ ಅದಕ್ಕೆ. ನಾವಿಬ್ರು ಬೇರೆ ಟಿಕೆಟ್ ತಗೊಳ್ಳಿದ್ದೀವಿ, ಮೇಲ್ಗಡೆಯಿಂದ ಓಲ್ಡ್ ಟೌನ್ ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ. ಸೊ 2 ಟಿಕೆಟ್ ಸೀದಾ ಮೇಲೆ. ಸೊ ಇಲ್ಲಿ ಹೋಲ್ ಟೌನಲ್ಲಿ ಒಂದು ಟವರ್ ಇತ್ತು, ಟೆರೆಸ್ ಮೇಲೆ ಹೋಗೋಕ್ಕೆ 10 ಸ್ಲಾಟಿ ಟಿಕೆಟ್ ಪ್ರೈಸ್. ಸೊ ಕೊಟ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀವಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಇಡೀ ವಾರ್ಸೋ ಸಿಟಿ ಕಾಣಿಸ್ತಾ ಐತೆ. ಸೊ ನೀವು ನೋಡ್ಬೋದು. ಸೊ ಇದೇ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಬ್ರಿಡ್ಜ್ ಹಿಂದೆ, ಅದು ಫುಟ್ಬಾಲ್ ಸ್ಟೇಡಿಯಂ ಪ್ಲಸ್ ಕನ್ಸಲ್ಟ್ ಎಲ್ಲ ಆಗುತ್ತೆ ನೋಡಿ. ಟೌನ್ ಹೆಂಗೆ ಕಾಣಿಸುತ್ತೆ.
ಸ್ಟ್ರೀಟ್ ಎಲ್ಲ ಫುಲ್ ಲೈಟ್ಸು. ಲೈಕ್ ಇದು ಕ್ರಿಸ್ಮಸ್ ಟೈಮಲ್ಲಿ ಹಾಕಿರ್ತಾರೆ, ಬಟ್ ಇನ್ನೂ ತೆಗ್ದಿಲ್ಲ. ಆಲ್ಮೋಸ್ಟ್ ಇನ್ನು ತೆಗಿತಾರೆ, ಲೈಕ್ ಈ ಮಂತ್ ಮುಗಿದ ಮೇಲೆ ಲೈಟಿಂಗ್ಸ್ ಎಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಸ್ನೋ ಬಿದ್ದಾಗ ಅಂತೂ ಈ ಲೈಟಿಂಗ್ಸ್ ಸ್ನೋಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.